ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹೌದು, ನೀನು ಅದಕ್ಕೆ ಅಲ್ವ ಇರೋದು. ಓದ್ತೀನಣ್ಣ. ಮಹಾಕವಿ ಕಾಳಿದಾಸನ ಮುಂದೆ ಪ್ರತ್ಯಕ್ಷ ಆಗಿ ಅವ್ರ ನಾಲ್ಗೆಯಲ್ಲಿ ಓಂ ಅಂತ ಬರೆದು ಅವರನ್ನ ಕವಿಯಾಗಿ ಮಾಡಿದ ದೇವಿ. ಸಾಮಾನ್ಯವಾಗಿ ಕಾಳಿ ಅಂದ್ರೆ ಉಗ್ರ ಅವತಾರದಲ್ಲಿರ್ತಾರೆ, ಆದ್ರೆ ಈ ಮಧುರ ಕಾಳಿ ಶಾಂತ ಸ್ವರೂಪಿ. ಮಧುರ ಅಂದ್ರೆ ಜೇನು, ಅಂದ್ರೆ ಸಿಹಿಯಾದ ಮನಸ್ಸಿರೋ ದೇವಿ ಅಂತ. ಅವರನ್ನ ಆರಾಧನೆ ಮಾಡಿದ್ರೆ ಮಾತು ಬಂದೇ ಬರುತ್ತೆ. ಅಣ್ಣ, ಮಾತು ಬರುತ್ತಾ ಅಣ್ಣ? ಬರುತ್ತೆ ಬರುತ್ತೆ, ನೀನು ಹೇಳ್ದೆ ಅಲ್ಲ, ಬರುತ್ತೆ, ಮಾತು ಬಂದೇ ಬರುತ್ತೆ. ಅವರನ್ನ ಆರಾಧನೆ ಮಾಡಿದ್ರೆ ಮಾತು ಬಂದೇ ಬರುತ್ತೆ. ಹಾ, ಬರುತ್ತೆ ಅಣ್ಣ, ಖಂಡಿತ ಬರುತ್ತೆ. ಈ ದೇವಿ ಉತ್ತರಾಖಂಡದಲ್ಲಿದ್ದಾಳೆ. ನನ್ನ ಗುರುಗಳ ಜೊತೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವುಗಳು ಈ ವಿಷಯದಲ್ಲಿ ಸಹಾಯ ಮಾಡೋ ಅವಶ್ಯಕತೆ ಇಲ್ಲ. ಸರಿ ಅಣ್ಣ, ಆಯ್ತು. ನೀನು ಹೇಗೆ ಹೇಳ್ತೀಯೋ ಹಾಗೆ ನಡೀಲಿ.